ಎರಡನೇ ಪ್ರಪಂಚ ಯುದ್ಧ ನಡೆದಿದ್ದ ಕಾಲ ಅದು. ಎಲ್ಲ ದೇಶಗಳು ತಮ್ಮ ಶಕ್ತಿನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಹೊಸ ಹೊಸ ಪ್ರಯೋಗಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಆಗ ರಷ್ಯಾ ಒಂದು ಯೋಚನೆ ಮಾಡಿತು, ತನ್ನ ಸೈನಿಕರು ಬೆಳಗ್ಗೆ ಎಲ್ಲ ಯುದ್ಧ ಮಾಡಿ ರಾತ್ರಿ ಮಲಗ್ತಿದ್ದಾರೆ, ಆಗ ರಾತ್ರಿ ಮತ್ತೆ ಬೇರೆ ಸೈನಿಕರು ತಂದು ಯುದ್ಧ ಮಾಡಿಸ್ಬೇಕಾಗಿದೆ. ಅದೇ ಆ ಸೈನಿಕರು ನಿದ್ದೆ ಮಾಡ್ದಿರ ದಿನದ 24 ಗಂಟೆನೂ ಯುದ್ಧ ಮಾಡಿದ್ರೆ ತನ್ನ ಸೈನ್ಯದ ಶಕ್ತಿನೂ ಹೆಚ್ಚತ್ತೆ ಅಂತ ರಷ್ಯಾ ತಲೆಯಲ್ಲಿ ಒಂದು ಯೋಚನೆ ಬಂತು. ಆಗ ಹುಟ್ಕೊಂಡಿದ್ದೆ ಈ ರಷ್ಯನ್ ಸ್ಲೀಪ್ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ಗೊಳಗಾದಂಥ ಮನುಷ್ಯರು ತಮ್ಮಲ್ಲಿರುವಂಥ ಮೃಗಗಳನ್ನ ಹೊರಗಾಕಿ ತಮ್ಮ ದೇಹನ ತಾವೇ ಕಿತ್ತುಕೊಂಡು ತಮ್ಮ ಕೈಗಳನ್ನ ತಾವೇ ತಿಂದು ತಮ್ಮ ಎದೆಗಳನ್ನೆಲ್ಲ ಬಗೆದು ಹೊಟ್ಟೆಯಲ್ಲಿರೋ ಕರಳನ್ನೆಲ್ಲ ಆಚೆ ಹಾಕಿ ಈ ಎಕ್ಸ್ಪೆರಿಮೆಂಟ್ ತುಂಬ ಭಯಾನಕತೆ ಇರ್ತಿತ್ತು. 2010ರಿಂದ ಇವಾಗಿನವರೆಗೂ ಇಂಟರ್ನೆಟ್ಟಲ್ಲಿ ಜಾಸ್ತಿ ಶೇರ್ ಆದಂಥ ಒಂದು ಹರರ್ ಸ್ಟೋರಿ ಈ ರಷ್ಯನ್ ಸ್ಲೀಪ್ ಎಕ್ಸ್ಪೆರಿಮೆಂಟ್. ಸೊ ಹಾಗಾದರೆ ಏನಿದೆ ರಷ್ಯನ್ ಸ್ಲೀಪ್ ಎಕ್ಸ್ಪೆರಿಮೆಂಟ್ ಅನ್ನೋದನ್ನು ಇವತ್ತಿನ ನಮ್ಮ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಕೆಳಗೆ ಕಾಣ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ಹೊಸ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಹಾಗಾದರೆ ಮತ್ತೆ ಆಗ್ತಾಳ, ಲೆಟ್ಸ್ ಗೆಟ್ ಇಟ್ ಟು ಮೈ ಚಾನಲ್. Hello people, I am Socrates and welcome to my channel. ಸೊ ಆಗಲೇ ನಾನು ಹೇಳಿದಾಗೆ ರಷ್ಯನ್ ಸೈಂಟಿಸ್ಟ್ ಮನುಷ್ಯನಿಗೆ ನಿದ್ದೆನೇ ಬರದೇ ಇರೋ ಹಾಗೆ ಮಾಡುವಂಥ ಒಂದು ಸ್ಟಿಮ್ಯುಲೇಟ್ ನರ್ವ್ ಗ್ಯಾಸನ್ನು ಕಂಡುಹಿಡಿದ್ರು. ಸೊ ಈ ಗ್ಯಾಸನ್ನು ಪ್ರಯೋಗ ಮಾಡೋದಕ್ಕೋಸ್ಕರ ಒಂದು ಜಾಗ ಕೂಡ ಗೊತ್ತು ಮಾಡಿಕೊಂಡ್ರು. ಈ ಪ್ರಯೋಗಕ್ಕೋಸ್ಕರ ಕೆಲವು ಸೈಂಟಿಸ್ಟ್ಸ್ ಮತ್ತು ಕೆಲವು ಡಾಕ್ಟರ್ಸ್ ಮತ್ತು ಕೆಲವು ಸೈನಿಕರನ್ನ ಇದಕ್ಕೆ ಅಪಾಯಿಂಟ್ ಮಾಡಿಕೊಂಡ್ರು. ಮತ್ತು ಹಾಗೆ ಇದೆಲ್ಲದನ್ನು ನೋಡ್ಕೊಳ್ಳೋದಕ್ಕೆ ಅಂತ ಒಂದು KGB ಆಫೀಸರ್ನ ಅಪಾಯಿಂಟ್ ಮಾಡಿದ್ರು. ಮತ್ತು ಹಾಗೆ ಈ ಗ್ಯಾಸ್ನ ಪ್ರಯೋಗ ಮಾಡೋದಕ್ಕೋಸ್ಕರ ಇವರಿಗೆ ಮನುಷ್ಯರು ಬೇಕಾಗಿತ್ತು. ಅದಕ್ಕೋಸ್ಕರ 5 ಜನ ಪೊಲಿಟಿಕಲ್ ಪ್ರಿಸ್ನರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಪೊಲಿಟಿಕಲ್ ಪ್ರಿಸ್ನರ್ಸ್ ಅಂದರೆ ನಮ್ಮ ದೇಶದಲ್ಲಿ ನಕ್ಸಲೈಟ್ಸ್ ಹೇಗೋ ಆ ದೇಶದಲ್ಲಿ ಹಾಗೆ. ಆ ಕೈದಿಗಳಿಗೆ ನಿಮ್ಮ ಮೇಲೆ ಒಂದು ಗ್ಯಾಸ್ನ ಪ್ರಯೋಗ ಮಾಡ್ತೀವಿ, ಅದರಿಂದ ನಿಮಗೆ ನಿದ್ದೆ ಬರೋದಿಲ್ಲ ಅಷ್ಟೇ, ಬೇರೆ ಏನೂ ತೊಂದರೆ ಆಗೋದಿಲ್ಲ. ಇದನ್ನು 30 ದಿನ ನಾವು ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀವಿ, ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಮೇಲಿದ್ದಂಥ ಎಲ್ಲ ಕೇಸ್ಗಳನ್ನೂ ತೆಗೆದುಹಾಕಿ ನಾವು ನಿಮ್ಮನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಆ ಪ್ರಿಸ್ನರ್ಸ್ ಕೂಡ ಇದಕ್ಕೆ ಒಪ್ಕೊಂಡ್ರು. ಸರಿ ಎಲ್ಲ ಅಂದ್ಕೊಂಡಾಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಂತ ಒಂದು ರೂಮ್ ಸಿದ್ಧತೆ ಆಗಿತ್ತು. ಆ ರೂಮ್ ಎಲ್ಲ ಕಡೆಯಿಂದನೂ ಏರ್ ಟೈಟ್ ಲಾಕ್ ಆಗಿತ್ತು. ಅಂದರೆ ಒಳಗಿಂದ ಗಾಳಿ ಯಾವುದು ಆಚೆ ಹೋಗೋದಿಲ್ಲ, ಆಚೆಯಿಂದ ಯಾವುದು ಗಾಳಿ ಒಳಗೆ ಬರೋದಿಲ್ಲ. ಸೊ ಆ ರೂಮ್ ಎಲ್ಲ ಕಡೆಯಿಂದ ಲಾಕ್ ಆಗಿತ್ತು. ಒಳಗಿನವರು ಹೊರಗಡೆ ಮಾತಾಡೋದಕ್ಕೋಸ್ಕರ ಒಳಗಡೆ ಒಂದು ಮೈಕ್ ಮತ್ತು ಒಂದು ಸ್ಪೀಕರ್ನ ಇಟ್ಟಿದ್ರು. ಮತ್ತು ಹಾಗೆ ಅವ್ರಿಗೆ ಟೈಮ್ ಪಾಸ್ಗಂತ ಕೆಲವೊಂದು ಬುಕ್ಕುಗಳು ಕೂಡ ಅಲ್ಲಿ ಇಟ್ಟಿದ್ರು. ಆಮೇಲೆ ಹೊರಗಿನವರು ಒಳಗಡೆ ನೋಡೋದಕ್ಕೋಸ್ಕರ ಒಂದು ಗೋಡೆಯಲ್ಲಿ ಒಂದು 6 ಇಂಚ್ ತಿಕ್ಕಿರೋಂಥ ಒಂದು ಗ್ಲಾಸ್ನ ಅಳವಡಿಸಿದ್ರು. ಅದರಿಂದ ಹೊರಗಿನವರು ಒಳಗಡೆ ಏನು ನಡೀತಿದೆ ಅಂತ ನೋಡ್ಬೋದಾಗಿತ್ತು. ಸರಿ ಅಂದ್ಕೊಂಡಾಗೆ ಒಂದು ದಿನ 5 ಜನನ್ನು ಆ ರೂಮ್ ಒಳಗಡೆ ಕಳಿಸಿ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಯಿತು. ಹೊರಗಡೆಯಿಂದ ಒಳಗಡೆಗೆ ಗ್ಯಾಸ್ ರಿಲೀಸ್ ಮಾಡಿದ್ರು. ಸರಿ ಹೊರಗಡೆಯಿಂದ ಒಳಗಡೆ ಸಬ್ಜೆಕ್ಟ್ಸ್ನ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಳಗಿನವ್ರ ಮೇಲೆ ಯಾವುದೇ ರೀತಿಯಾದಂಥ ತೊಂದರೆ ಏನಾಗಿಲ್ಲ. ಅವ್ರು ಕಾಮನ್ನಾಗಿ ಅವ್ರು ಮಾತಾಡ್ಕೋತಿದ್ದಾರೆ, ಅವ್ರ ಪಾಡಿಗೆ ಅವ್ರು ಬುಕ್ಸ್ ಓದ್ಕೊಂಡು ಆರಾಮಾಗಿದ್ದಾರೆ. ಸರಿ ರಾತ್ರಿ ಆಯಿತು, ಯಾರಿಗೂ ನಿದ್ದೆ ಬರಲಿಲ್ಲ. ಎಕ್ಸ್ಪೆರಿಮೆಂಟ್ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊಂಡು ಸೈಂಟಿಸ್ಟ್ ಕೂಡ ರಿಲ್ಯಾಕ್ಸ್ ಆದರು. ಸರಿ 1 ದಿನ ಆಯಿತು, 2, 3, 4 ದಿನಗಳಾಗ್ತಾ ಬಂತು. ಯಾರಿಗೂ ಯಾವುದೇ ರೀತಿಯಂಥ ಏನೂ ತೊಂದರೆಗಳಾಗಿಲ್ಲ, ಎಲ್ಲ ಚೆನ್ನಾಗೇ ನಡೀತಾ ಇದೆ. ಸರಿ 5ನೇ ದಿನ ಆಯಿತು. ಸೈಂಟಿಸ್ಟ್ಗಳು ಓಕೆ ನಾವು ಮಾಡಿದಂಥ ಎಕ್ಸ್ಪೆರಿಮೆಂಟ್ಸ್ ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಯಿತು ಅಂತೇಳಿ ಖುಷಿ ಪಟ್ಕೊಂಡ್ರು. 6ನೇ ದಿನ ಆಯಿತು. 6ನೇ ದಿನ ಸೈಂಟಿಸ್ಟ್ ಬಂದು ನೋಡ್ತಾರೆ. ಅವ್ರಿಗೆ 6ನೇ ದಿನ ಒಂದು ಶಾಕ್ ಕಾಡ್ದಿತ್ತು. ಅದೇನು ಅಂದರೆ ಒಳಗಿದಂಥ ಸಬ್ಜೆಕ್ಟ್ಸ್ ಅಲ್ಲಿರೋಂಥ ಬುಕ್ಕಲ್ಲಿರೋ ಪೇಪರ್ಸ್ನ ಹರಿದು ಅಲ್ಲಿರೋಂಥ ಗಲೀಜಿಂದ ಕ್ಲಾಸ್ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ರು. ಸೈಂಟಿಸ್ಟ್ಗಳಿಗೆ ಕುತೂಹಲ ತಡೆಯೋಕ್ಕಾಗಿಲ್ಲ. ಒಳಗಡೆ ಏನು ನಡೀತಾ ಇದೆ ಗೊತ್ತಾಗ್ತಾಯಿಲ್ಲ. ನೋಡೋದಕ್ಕಿದ್ದಂಥ ಒಂದೇ ಒಂದು ಜಾಗ ಕೂಡ ಕ್ಲೋಸ್ ಆಗಿಬಿಟ್ಟಿದೆ. ಸರಿ ಒಳಗಡೆ ಏನು ನಡೀತಾ ಇದೆ ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟರು ಒಳಗೆ ಏನು ನಡೀತಾ ಇದೆ ಗೊತ್ತಾಗ್ತಾಯಿಲ್ಲ. ಬರೀ ಒಳಗಿರೋರು ಗುಸು ಪಿಸು ಮಾತುಗಳಲ್ಲಿ ಮಾತ್ರ ಮಾತಾಡ್ತಿದ್ದಾರೆ. ಬೇರೆ ಏನು ನಡೀತಾ ಇದೆ, ಒಳಗಡೆ ಏನು ನಡೀತಾ ಇದೆ, ಎಷ್ಟೇ ಕುತೂಹಲ ಆದ್ರೂ ಒಳಗಿಂದು ಆಚೆ ಕಡೆ ಗೊತ್ತಾಗ್ತಾಯಿಲ್ಲ.
ಸರಿ, ಹಾಗೇ 7ನೇ ದಿನ ಆಯಿತು, 8ನೇ ದಿನ ಆಯಿತು. 8ನೇ ದಿನ ಸೈಂಟಿಸ್ಟ್ ಮತ್ತೆ ನೋಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದರ ಒಳಗಿಂದ ಏನೂ ಇವ್ರಿಗೆ ಏನು ನಡೀತಾ ಇದೆ ಅಂತ ಇವ್ರಿಗೆ ಗೊತ್ತಾಗ್ತಾಯಿಲ್ಲ. ಸರಿ, 8ನೇ ದಿನ ಒಳಗಿದ್ದಂಥ ಒಂದು ಸಬ್ಜೆಕ್ಟ್ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡಿ. ಕಿರ್ಚ್ತಾ ಇದ್ದಾನೆ, ಕಂಟಿನ್ಯೂಸ್ 4 ಅವರ್ ಕಿರ್ಚ್ತಾ ಇದ್ದಾನೆ. ಇವ್ರಿಗೆ ಏನು ನಡೀತಾ ಇದೆ ಅರ್ಥ ಆಗ್ತಾಯಿಲ್ಲ. ಅವ್ನು ಕಿರ್ಚಿದಂಥ ಶಬ್ದ ಹೇಗಿತ್ತು ಅಂದರೆ, ಆ ವಾಯ್ಸಲ್ಲಿ ಒಂದು ಕಾಮನ್ ಮ್ಯಾನ್ ಏನಾದರೂ ಕಿರ್ಚಿದ್ರೆ 2 ನಿಮಿಷದಲ್ಲಿ ಅವ್ನು ಗಂಟೋಗ್ಬಿಡುತ್ತೆ. ಅಷ್ಟು ಜೋರಾಗಿ ಕಿರ್ಚ್ತಾ ಇದ್ದಾನೆ. 4 ಅವರ್ ಕಿರ್ಚ್ದ ಆಮೇಲೆ ಸೈಲೆಂಟ್ ಆಗೋದ. ಸೈಂಟಿಸ್ಟ್ಗಳಿಗೆ ಕುತೂಹಲ ತಡೆಯೋಕ್ಕಾಗ್ತಲ್ಲ. ಒಳಗಡೆ ಏನು ನಡೀತಾ ಇದೆ ನೋಡಬೇಕು, ಏನು ಮಾಡಿದ್ರೂ ಆಗ್ತಾಯಿಲ್ಲ. ಸರಿ, ಹಾಗೆ 9ನೇ ದಿನ ಬಂತು. 9ನೇ ದಿನ ನೋಡ್ತಾರೆ, ರೂಮ್ ಒಳಗಡೆ ಸಬ್ಜೆಕ್ಟ್ಸ್ ಬರೀ ಓಡಾಡೋ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ. ಓಡ್ತಿದ್ದಾರೆ, ರೂಮ್ ತುಂಬ ಓಡಾಡ್ತಿದ್ದಾರೆ. ಇವ್ರಿಗೆ ಏನು ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ. 9ನೇ ದಿನ ಕಳೀತು. 10, 11, 12, 14 ದಿನಗಳು ಕಳೆದು. 14ನೇ ದಿನ ಇವ್ರ ಸೈಂಟಿಸ್ಟ್ಗಳಿಗೆ ತುಂಬ ತಲೆ ಕೆಟ್ಟೋಯ್ತು. ಕುತೂಹಲ ತಡೆಯೋಕ್ಕಾಗಿಲ್ಲ. ಸರಿ, XKGB ಆಫೀಸರ್ ಕೇಳ್ದ ಒಳಗಿರೋರಿಗೆ, ನಿಮ್ಮಲ್ಲಿರೋ ಯಾರಾದರೂ ಒಬ್ಬರು ಒಳಗಡೆ ಏನು ನಡೀತಾ ಇದೆ ಅಂತ ನಮ್ಗೆ ಹೇಳಿದ್ರೆ ನಿಮ್ಮನ್ನು ನಾವು ಎಕ್ಸ್ಪೆರಿಮೆಂಟಿಂದ ಆಚೆ ತರಿಸ್ತೀವಿ, ರೂಮಿಂದ ಆಚೆ ತರ್ತೀವಿ, ಯಾರಾದರೂ ನಮಗೆ ರಿಪ್ಲೈ ಮಾಡಿ ಅಂತ ಕೇಳಿದ್ರು. ಆವಾಗ ಒಳಗಡೆಯಿಂದ ಒಂದು ವಾಯ್ಸ್ ಬಂತು, ನಮಗೆ ಫ್ರೀಡಮ್ ಬೇಕಾಗಿಲ್ಲ, ನಾವಿಲ್ಲೇ ಆರಾಮಾಗಿದ್ದೀವಿ, ನೀವೇನು ನಮ್ಮನ್ನ ಬಿಡುಗಡೆ ಮಾಡೋದು ಬೇಕಾಗಿಲ್ಲ ಅಂತ. ಸೈಂಟಿಸ್ಟ್ಗಳಿಗೆ ತುಂಬಾ ಭಯ ಆಯಿತು. ಯಾಕಂದರೆ ಈ ಆನ್ಸರ್ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತು ಅವ್ರಿಗೆ ತುಂಬ ಕುತೂಹಲ ತಡೆಯೋಕ್ಕಾಗಲಿಲ್ಲ. ಏನು ನಡೀತಾ ಇದೆ ಒಳಗಡೆ, ಏನು ನಡೀತಾ ಇದೆ ಅಂತ. ಇವರಿಗೆ ಏನು ನಡೀತಾ ಇರೋದು ಗೊತ್ತಾಗ್ತಾ ಇಲ್ಲ. ಸರಿ, 15ನೇ ದಿನ ಆಯಿತು. 15ನೇ ದಿನ ರಾತ್ರಿ ಆ ಗ್ಯಾಸ್ ಬಿಡೋದನ್ನು ನಿಲ್ಲಿಸಿ ಮಾರನೇ ದಿನ ಬೆಳಗ್ಗೆ ಸರಿ ಎಲ್ಲರೂ ಒಳಗೆ ಹೋಗಬೇಕು ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಸೈಂಟಿಸ್ಟ್ಗಳು, ಡಾಕ್ಟರ್ಗಳು ಮತ್ತು ಹಾಗೆ ಕೆಲವರು ಸೈನಿಕರ ಜೊತೆ ರೂಮ್ ಡೋರ್ ಓಪನ್ ಆಯಿತು. ರೂಮ್ ಒಳಗಡೆ ಹೋಗಿ ನೋಡ್ತಾರೆ, ಒಳಗಿದ್ದಂಥ ಸಬ್ಜೆಕ್ಟ್ಸ್ ಅಲ್ಲಿರುವಂಥ ಟಾಯ್ಲೆಟನ್ನು ಎಲ್ಲ ಬ್ಲಾಕ್ ಮಾಡಿ ನೀರನ್ನ ಆಚೆನೇ ಹೋಗ್ದಿರ ಮಾಡಿದರು. ಸೊ ಅದರಿಂದ ಆ ರೂಮ್ ಫುಲ್ಲು 4 ಅಡಿ ನೀರು ನಿಂತ್ಕೊಂಡಿತ್ತು. ಆದರೆ ಆ ನೀರೆಲ್ಲ ಫುಲ್ಲು ರೆಡ್ ಆಗಿತ್ತು, ರಕ್ತದಿಂದ ಕೂಡಿತ್ತು. ಅಲ್ಲಿ ನೋಡ್ತಾರೆ 4 ಜನ ಒಂದು ಮೂಲೆಯಲ್ಲಿದ್ದಾರೆ, ಒಬ್ಬ ಮಾತ್ರ ಅಲ್ಲಿ ಸತ್ತು ಬಿದ್ದಿದ್ದಾನೆ. ಆ ದೃಶ್ಯ ನೋಡಿ ಅವ್ರ ಕಣ್ಣನ್ನು ಅವರೇ ನಂಬೋಕ್ಕಾಗಲಿಲ್ಲ. ಯಾಕಂದರೆ ಆ ಸತ್ತು ಬಿದ್ದಂಥ ಮನುಷ್ಯ ಅವನ ಕೈಗಳನ್ನ ಚೆನ್ನಾಗಿ ಕಚ್ಚಿ ಅವನೇ ತಿಂದಿದ್ದಾನೆ. ಮತ್ತು ಅವನ ಹೊಟ್ಟೆನ ಅವನೇ ಬಗೆದುಕೊಂಡು ಆ ಕರಳೆಲ್ಲ ಆಚೆ ಬಿದ್ದಿದೆ. ಆ ಕರಳಲ್ಲಿ ಅವನು ತಿಂದಂಥ ಮನುಷ್ಯನ ಮಾಂಸ ನೀಟಾಗಿ ಕಾಣಿಸ್ತಾ ಇದೆ. ಅಲ್ಲಿ ಮಿಕ್ಕಿರೋ ಸಬ್ಜೆಕ್ಟ್ಸ್ ಕೂಡ ಅವ್ರವ್ರ ಕೈಗಳನ್ನ ಅವ್ರು ತಿಂದ್ಕೊಂಡಿದ್ದಾರೆ. ಅವ್ರ ಕೈಯಲ್ಲಿರೋ ಯಾವುದೇ ಮಾಂಸ ಅವ್ರ ಹತ್ರ ಇಲ್ಲ. ಎಲ್ಲ ಮಾಂಸನ ಅವ್ರ ಮಾಂಸ ಅವರೇ ತಿಂದ್ಕೊಂಡಿದ್ದಾರೆ. ಮತ್ತು ಹಾಗೆ ಅವರ ಎದೆ ಭಾಗನ ಹರಿದಿರೋದ್ರಿಂದ ಅವ್ರದ್ದು ರಿಬ್ಸ್ ಕೂಡ ಆಚೆ ಕಾಣಿಸ್ತಾ ಇದೆ. ಅದನ್ನು ನೋಡಿ ತುಂಬಾ ಭಯ ಆಯಿತು. ಸರಿ, ಇವ್ರನ್ನ ಆಚೆ ಹೇಳ್ಕೊಂಬರೋಣ ಅಂತ ಪ್ರಯತ್ನ ಪಟ್ಟರು. ಆದರೆ ಅದರಲ್ಲಿ ಒಬ್ಬ ಸಬ್ಜೆಕ್ಟು ಎಗರಿ ಅಲ್ಲಿರೋ ಸೈನಿಕರ ಮೇಲೆ ಆಕ್ರಮಣ ಮಾಡಿ ಅದರಲ್ಲೊಬ್ಬನ್ನ ಸಾಯಿಸ್ಬಿಟ್ಟ. ಇವರೆಷ್ಟೋ ಪ್ರಯತ್ನ ಪಟ್ಟರು, ಅವರಿಗೆ ಹೆಚ್ಚಾದಂಥ ಶಕ್ತಿ ಇದೆ. ಹೇಗೋ ಪ್ರಯತ್ನಪಟ್ಟು ಆ 4 ಜನನ ಹಿಡಿಯೋದ್ರಲ್ಲಿ ಇವರು ಯಶಸ್ವಿ ಆದರು. ಅವರನ್ನು ಹಿಡಿದು ಒಂದು ಲೆದರ್ ಬೆಲ್ಟಲ್ಲಿ ಕಟ್ಟಿ ಆಚೆ ತೊಗೊಂಬಂದರು. ಆಚೆ ತೊಗೊಂಬಂದಮೇಲೆ ಅವ್ರ ಮೇಲೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಇವ್ರನ್ನ ಎಷ್ಟು ಪ್ರಯತ್ನ ಪಟ್ಟರು ಅವ್ರನ್ನ ಸಮಾಧಾನ ಮಾಡೋಕ್ಕಾಗ್ತಾಯಿಲ್ಲ. ಸರಿ, ಇವರು ಅವ್ರಿಗೆ ಮೇಲೆ ಡಾಕ್ಟರ್ಸ್ ಇವ್ರನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಮತ್ತೆ ಬರೋಂಥ ಇಂಜೆಕ್ಷನ್ ಕೊಟ್ಟರು. ಎಷ್ಟೇ ಕೊಟ್ಟರು ಅವ್ರಿಗೆ ಮತ್ತೆ ಹತ್ತಾ ಇಲ್ಲ, ಅವರು ನಿದ್ದೆ ಮಾಡ್ತಿಲ್ಲ. ಸರಿ, ಡಾಕ್ಟರ್ ಹೈ ಡೋಸೇಜ್ ಇಂಜೆಕ್ಷನ್ ಕೊಟ್ಟರು. ಆ ಹೈ ಡೋಸೇಜ್ ಇಂಜೆಕ್ಷನ್ ಕೊಟ್ಟಮೇಲೆ ಒಬ್ಬ ಸತ್ತು ಹೋದ. ಓಕೆ, ಇನ್ನೊಂದು ಸಬ್ಜೆಕ್ಟ್ನ ಹಾಗೆ ಆಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನು ಕೊಯ್ತಾ ಇದೆಯಾ, ಇನ್ನೂ ಕೊಯ್ಯಿ ಅಂತ ಹೇಳ್ತಿದ್ದಾನೆ. ಹಾಗೆ ಆಪ್ರೇಷನ್ ಕಂಟಿನ್ಯೂ ಮಾಡ್ತಾ ಇರುವಾಗ ಅವನು ಜೋರಾಗಿ ಕಿರ್ಚಿ ಅವನು ಸತ್ತೋದ. ಇನ್ನು ಮಿಕ್ಕಿದ್ದು 2 ಸಬ್ಜೆಕ್ಟ್ಸ್ ಇದ್ದರು. ಅವ್ರ ಮೇಲೆ ಹೇಗೋ ಪ್ರಯತ್ನ ಪಟ್ಟು ಅವ್ರನ್ನ ಉಳಿಸ್ಕೊಳ್ಳೋದ್ರಲ್ಲಿ ಇವರು ಯಶಸ್ವಿ ಆದರು. ಸರಿ, ಅವರಿಬ್ಬರು ಉಳಿದ್ರು. XKGB ಆಫೀಸರ್ ಮತ್ತು ಸರಿ ಮಿಕ್ಕಿರೋ ಆ 2 ಸಬ್ಜೆಕ್ಟ್ಸ್ಗಳ ಜೊತೆ ಇನ್ನೂ 3 ಡಾಕ್ಟರ್ಸ್ನ ಆ ರೂಮ್ ಒಳಗಡೆ ಹಾಕಿ ಬಾಗ್ಲಾಕಿ ಅಂತ ಹೇಳ್ದ. ಇದರಿಂದ ಅಲ್ಲಿದ್ದಂಥ ಒಬ್ಬ ಡಾಕ್ಟ್ರಿಗೆ ತುಂಬ ಕೋಪ ಬಂದು ಅಲ್ಲಿ ಪಕ್ಕದಲ್ಲಿರೋವಂಥ ಸೈನಿಕಂದೊಂದು ಗನ್ ಕಿತ್ಕೊಂಡು ಆ XKGB ಆಫೀಸರ್ನ ಸಾಯಿಸ್ಬಿಟ್ಟ. ಮತ್ತು ಈ ಕಡೆ ತಿರುಗಿ ಇನ್ನೊಬ್ಬ ಸಬ್ಜೆಕ್ಟನ್ನು ಕೂಡ ಸಾಯಿಸ್ಬಿಟ್ಟ. ಅಲ್ಲಿರೋಂಥ ಇನ್ನೊಂದು ಸಬ್ಜೆಕ್ಟ್ ತಲೆ ಮೇಲೆ ಗನ್ನ ಗುರಿ ಇಟ್ಟು, ಹೇಳು, ನಿನಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು, ನೀನು ಯಾರು, ನೀನು ಯಾಕೆ ಹಿಂಗಾದೆ, ನನಗೆ ಹೇಳು ಅಂತ ಹೇಳ್ದ. ಆಗ
ಆ ಸಬ್ಜೆಕ್ಟ್ ಕೊಟ್ಟಂಥ ಉತ್ತರ, ನಾವು ನಿಮ್ಮಲ್ಲೇ ಇರುವಂಥ ಒಂದು ಮೃಗಗಳು. ನಾವು ಆಚೆ ಬರ್ದಿರೋ ಥರ ನೀವು ನಿದ್ದೆ ಅನ್ನೋದನ್ನು ಮಾಡಿ ನಮ್ಮನ್ನು ಆಚೆನೇ ಬರ್ದಿರೋ ನಮ್ಮನ್ನು ಒಳಗೆ ಮಲಗಿಸ್ತಾಯಿದ್ರಿ. ಈಗ ನಮಗೆ ಫ್ರೀಡಮ್ ಸಿಕ್ಕಿದೆ, ನಾವು ಆಚೆ ಬಂದಿದ್ದೀವಿ ಅಂತ ಹೇಳೋಷ್ಟರಲ್ಲೇ ಡಾಕ್ಟರ್ ಆ ಸಬ್ಜೆಕ್ಟ್ನ ಕೂಡ ಶೂಟ್ ಮಾಡಿಬಿಟ್ಟ. ಹಾಗಾದರೆ ನಮ್ಮೊಳಗೆ ಒಂದು ಮೃಗ ಇದೆಯಾ? ಅದನ್ನ ಆಚೆ ಬರ್ದಿರೋ ಹಾಗೆ ಮಾಡಿ ನಾವು ನಿದ್ದೆ ಮಾಡ್ತಾಯಿದ್ದೀವ? ನಾವು ನಿದ್ದೆ ಮಾಡದೇ ಇದ್ರೆ ಹೀಗಾಗತ್ತಾ? ಅಥವಾ ಆ ಗ್ಯಾಸಿಂದ ಅವ್ರಿಗೇನಾದರೂ ಹುಚ್ಚಿಡ್ದು ಹಾಗೆ ಮಾಡಿದ್ರ? ಇದೆಲ್ಲದರ ಕನ್ಕ್ಲೂಷನ್ ನಾನು ನೆಕ್ಸ್ಟ್ ಮಾಡೋವಂಥ ಸ್ಪೆಷಲ್ ಎಪಿಸೋಡಲ್ಲಿ ಹೇಳ್ತೀನಿ. ಸೊ ಆ ಸ್ಪೆಷಲ್ ಎಪಿಸೋಡ್ ನನ್ನ ಚಾನಲ್ 1000 ಸಬ್ಸ್ಕ್ರಿಪ್ಷನ್ ರೀಚ್ ಆದಾಗ ಆ ಎಪಿಸೋಡನ್ನ ನಾನು ಮಾಡ್ತೀನಿ. ಹಾಗೆ ನನಗೆ ಬಂದಂಥ ತುಂಬ ಕಮೆಂಟ್ಸ್, ಡಿಯರ್ ಡೇವಿಡ್ ಸ್ಟೋರಿ ಮುಂದೆ ಏನಾಯಿತು ಅಂತ ತುಂಬ ಜನ ಕೇಳ್ತಿದ್ದಾರೆ. ಇದ್ರದ್ದು ಕನ್ಕ್ಲೂಷನ್ ಕೂಡ ನಾನು ಮಾಡೋ ಸ್ಪೆಷಲ್ ಎಪಿಸೋಡಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಮಾಡೋ ನೆಕ್ಸ್ಟ್ ಎಪಿಸೋಡ್ ನೀವು ಮಿಸ್ ಮಾಡ್ಕೋಬಾರ್ದಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ. ಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ದಿಸ್ ಈಸ್ ಸೋಕ್ರಟೀಸ್ ಸೈನಿಂಗ್ ಆಫ್. ಬಾಯ್.